ಬನ್ನಿ ಹೋಗಮ್ಮ. ಮಲ್ಲಿ ಬರ್ತೀವ್ನಿ ಅಮ್ಮವ್ರೆ. ನಿನ್ನ ಅಭಿಪ್ರಾಯ ತಿಳ್ಕೊಂಡ್ಮೇಲೆ ನಿನ್ ಮದ್ವೆ ಮಾಡ್ಕೊಳ್ಳೋಕೆ ನಿನ್ ತಂದೆ ನನ್ನ ಕೇಳಿದ್ರು. ಅದು ಸರಿ ಅನ್ಕೊಂಡು ನಾನು ಸರಿ ಅಂದೆ. ನೀನು ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದಾಗ ನಿಮ್ ತಂದೆ ಏನೂ ಕೇಳಿಲ್ಲ ಅಂತ ಅರ್ಥ ಆಯ್ತು. ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ನಿಮ್ ತಂದೆ ಹತ್ರ ಹೇಳಿದ್ದಕ್ಕೆ ನನ್ನ ಕ್ಷಮಿಸ್ಬಿಡು ಭೈರವಿ. ಈಗಲೂ ನಿಮ್ಮ ತಂದೆ ಮತ್ತೆ ಕೇಳಿದ್ದಕ್ಕೆ ನಮ್ಮ ಮದುವೆ ಬಗ್ಗೆ ಮಾತಾಡೋಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬರೋಕ್ಕೆ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಈ ಸರಿನೂ ನಿನ್ನ ಅಭಿಪ್ರಾಯ ತಿಳ್ಕೊಳ್ದೆ ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದರೆ ನಿನಗೆ ಮತ್ತೆ ನೋವು ಕೊಟ್ಟಂಗಾಗುತ್ತೆ. ಸಂತೋಷವಾಗಿರ್ಬೇಕು ಅಂತ ಬೇಡ್ಕೊಳ್ಳೋ ನಾನು ನಿನಗೆ ನೋವಾಗೋ ಅಂತ ಯಾವ ಕೆಲಸನೂ ನಾನು ಮಾಡಲ್ಲ. ಅದಕ್ಕೆ ಈ ಮದುವೆ ನಿನಗಿಷ್ಟನೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಈ ಲೆಟರ್ ಬರಿತಾ ಇದ್ದೀನಿ. ನಾನು ನನ್ನ ಪೇರೆಂಟ್ಸ್ನ ಕರ್ಕೊಂಬರೋದು ನಿನಗಿಷ್ಟ ಇದ್ರೆ ಎಸ್ ಅಂತ, ಇಷ್ಟ ಇಲ್ಲ ಅಂದರೆ ನೋ ಅಂತ ನನಗೆ ಮೆಸೇಜ್ ಮಾಡು. ನಿನ್ನ ಅಭಿಪ್ರಾಯ ಏನೇ ಆದರೂ ನಾನು ಅದನ್ನು ಗೌರವಿಸ್ತೀನಿ. ಅರ್ಜುನ್. ಅಮ್ಮ ನಾಗದೇವತೆ, ದೇವರು ದೇವತೆಗಳು ನಮ್ದವ್ರಿಗೆ ಒಳ್ಳೇದು ಮಾಡ್ತಾರೆ ಹೊರತು ಯಾವ ಥರ ತೊಂದರೆ ಮಾಡಲ್ಲ ಅಂತ ನನಗೆ ಗೊತ್ತು. ಈಗ ನಡೆದಿರೋದನ್ನ ಜೀರ್ಣಿಸ್ಕೊಳ್ಳೋಕ್ಕಾಗದೆ ಅವ್ರು ನಿನ್ನ ಅನುಮಾನಿಸ್ತಿದ್ದಾರೆ. ನೀನು ಆ ಮನೆ ದೇವರಾಗಿರೋದ್ರಿಂದ ಅವರೆಲ್ಲ ನಿನ್ನ ಅನುಮಾನಿಸ್ತಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ ಅನ್ಕೊಳ್ಳದೆ ಅವರಿರೋ ಪರಿಸ್ಥಿತಿನ, ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳಮ್ಮ. ನಾನು ಮತ್ತೆ ಬರೋವರೆಗೂ ಭೈರವಿನ ಮತ್ತೆ ಆ ಕುಟುಂಬನ ರಕ್ಷಣೆ ಮಾಡೋ ಜವಾಬ್ದಾರಿ ನಿಂದು. ಅವ್ರಿಗೇನು ಆಗದ ಹಾಗೆ ಅವ್ರನ್ನ ನೀನು ಕಾಪಾಡ್ತೀನೋ ನಂಬಿಕೆಯಿಂದ ಹೋಗ್ತಾ ಇದ್ದೀನಿ.
ಅಮ್ಮ ಭೈರವಿ, ಹಾ ಅಪ್ಪ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಕೂತ್ಕೊಳ್ಳಮ್ಮ. ಹೇಳಿ ಅಪ್ಪ. ಯಾವ ತಾಯಿನೇ ಆದ್ರೂ ತನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ಕೊಂಡು ತನ್ನ ಮಗುಗೆ ಜನ್ಮ ಕೊಡ್ತಾಳೆ. ಯಾವ ತಂದೆನೇ ಆಗ್ಲಿ ತನ್ನ ಪ್ರಾಣಕ್ಕಿಂತ ತನ್ನ ಮಕ್ಕಳಿಗೆ ಒಳ್ಳೆ ಜೀವನ ಕೊಡೋದೇ ಮುಖ್ಯ ಅನ್ಕೋತಾನೆ. ಹೌದಾ? ಹೇಳಮ್ಮ. ಹೌದಪ್ಪ. ಹಾಗಿರುವಾಗ ನಿನಗೊಂದು ಜೀವನ ಕೊಡಬೇಕು ಅನ್ಕೊಳ್ಳೋದು ತಂದೆಯಾಗಿ ನನ್ನ ಕರ್ತವ್ಯ ಆಗುತ್ತೆ ಹೊರತು ನನ್ನ ಸ್ವಾರ್ಥ ಆಗಲ್ಲ ಅಲ್ವಾ? ಮಕ್ಕಳು ತಮ್ಮ ತಂದೆ ಕರ್ತವ್ಯನ ಗೌರವಿಸೋದು ತಪ್ಪು ಅಲ್ವಲ್ಲಮ್ಮ? ಹೇಳಮ್ಮ. ತಪ್ಪಲ್ಲ ಅಪ್ಪ. ತಪ್ಪಲ್ಲದೆ ಇರೋದಕ್ಕೆ ನಿನಗೆ ಮದುವೆ ಮಾಡೋ ಕರ್ತವ್ಯನ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಿನಗೆ 25 ವರ್ಷಕ್ಕೆ ಪ್ರಾಣ ಗಂಡಾಂತರ ಇದೆ ಅಂತ ಹೇಳಿದ್ದಾರೆ. ನಿಮ್ಮ ಅಣ್ಣನ ಕಳ್ಕೊಂಡು ನಮ್ಮ ಕರ್ತವ್ಯ ಈಡೇರಿಸಬೇಕಾದ ಮಗನ್ನೇ ಕಳ್ಕೊಂಡಿರೋ ಸಂಕಟದಲ್ಲಿದ್ದೀನಿ. ಇರೋ ಮಗಳಾದ್ರೂ ನನ್ನ ಕರ್ತವ್ಯನ ಗುರುತಿಸಿ ಗೌರವಿಸದೆ ಹೋದ್ರೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಮ್ಮ. ನಿನ್ನ ಅಣ್ಣನ ಪ್ರೀತಿಯಿಂದ ಮುದ್ದಾಗೆ ಬೆಳೆಸಿದ್ನ ಹೊರತು ಅವನ ಪ್ರಾಣನ ಕಾಪಾಡ್ಕೊಳ್ಳೋಕೆ ಆಗ್ಲಿಲ್ಲ. ನಿನ್ನಾದ್ರೂ ಕಾಪಾಡಬೇಕು ಅಂದ್ರೆ ನಿನ್ ಮದುವೆ ಮಾಡಿ ಮುಗಿಸ್ಲೇಬೇಕಮ್ಮ. ಪರಿಸ್ಥಿತಿನ ನೋಡ್ತಾ ಇದ್ರೆ ಯಾವಾಗ ಏನಾಗುತ್ತೋ, ಯಾರು ಯಾವ ರೀತಿಯಲ್ಲಿ ಹೋಗ್ತಾರೋ ಅಂತ ಭಯ ಆಗ್ತಿದೆ. ನಾಳೆ ನನಗ್ ಕೂಡ ಏನಾದ್ರೂ ಆಗಿ ನಾನು ಇಲ್ದೆ ಹೋದ್ರೆ ಅಪ್ಪ. ಏನಪ್ಪ ಮಾತುಗಳು? ನಿನ್ ತಂದೆ ಆಸೆ ನೆರವೇರಿಸಬೇಕು ಅಂದ್ರೆ ಮದುವೆ ಮಾಡ್ಕೊಳ್ಳಮ್ಮ. ಅರ್ಜುನ್ ತುಂಬಾ ಒಳ್ಳೆಯವನು. ನಿನ್ನ ಈ ತಂದೆಗಿಂತ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ನಂದು ನಂಬಿಕೆ ಮಾತ್ರ ಅಲ್ಲ, ಅನುಭವ. ಅರ್ಜುನ್ ನಿಂಗಿಷ್ಟ ಇಲ್ವಾ? ಅರ್ಜುನ್ ಇಷ್ಟ ಆಗದೆ ಹೋದ್ರೆ ಬೇರೆ ಇನ್ಯಾವುದಾದ್ರೂ ಸಂಬಂಧನ ಹುಡುಕ್ಲಾ? ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ ಕಣೋ. ಅರ್ಜುನ್ ಒಳ್ಳೆಯವನೇ ಅಪ್ಪ. ಹೆಣ್ಮಗಳು ಇದಕ್ಕಿಂತ ಹೆಚ್ಚಾಗಿ ಇನ್ನೇನೋ ಹೇಳ್ತಾಳೆ. ಆ ಹುಡುಗನ ಮಾಡ್ಕೊಳ್ಳಕ್ಕೆ ಇಷ್ಟ ಅಂತಾನೆ ಹೇಳಿದಾಳೆ. ನಿಂಗೊಂದ್ ಒಳ್ಳೆ ಸಿಹಿ ಸುದ್ದಿ ಹೇಳಮ್ಮ ಅಂತ ಬಂದೆ ಮಾವ. ಆ ಅರ್ಜುನ್ ಹುತ್ತದ ಹತ್ರಕ್ಕೂ ಬಂದಿದ್ದ. ಏನಕ್ಕೆ? ಅವನು ಮತ್ತೆ ವಾಪಸ್ ಬರೋವರೆಗೂ ಭೈರವಿನೂ ಅವಳ ಕುಟುಂಬನೂ ಕಾಪಾಡು ಅಂತ ಹುತ್ತಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋದ. ಆ ಕುಟುಂಬ ದುಃಖದಲ್ಲೈತೆ. ಈ ಸಮಯದಲ್ಲಿ ಅವ್ರಿಗೆ ಜೊತೆಯಾಗಿರ್ದೇನೆ ಎಲ್ಲಿಗೋದ?
ಕೃಷ್ಣಯ್ಯ ಅವರು ಅರ್ಜುನ್ಗೂ ಭೈರವಿ ಅಮ್ಮವ್ರಿಗೂ ಮದ್ವೆ ಮಾಡ್ಬೇಕು ಅನ್ಕೋತಾವ್ರೆ. ಮದ್ವೆ ಬಗ್ಗೆ ಮಾತಾಡಕ್ಕೆ ಅರ್ಜುನ್ ಅವರು ಮನೇಲಿ ಹಿರಿಯರ್ನ ಕರ್ಕೊಂಬರಕ್ಕೆ ಊರ್ಗೋಗವ್ರೆ. ಅವರಿಬ್ರಿಗೂ ಮದ್ವೆ ಆಗೋದು ಸಂತೋಷನೇ, ಆದ್ರೆ ಈಗ ಹೋಗೋದೇನಿತ್ತು? ಹೋಗದೆ ಇರ್ಬೇಕಿತ್ತು. ಈಗ ಹೋದ್ರೆ ಏನಾಯ್ತದ ಮಾವ? ಬರ್ತಾ ಇರೋದು ಷಷ್ಠಗ್ರಹ ಕೂಟ, ಅದು ಅಲ್ಲದೆ ಅಮಾವಾಸ್ಯೆ ದಿನ. ಆ ಸಮಯದಲ್ಲಿ ದೈವಬಲದ ಜೊತೆಗೆ ನಮ್ಮ ಶಕ್ತಿನೂ ಇಳಿದು ಹೋಗಿ ತಾಂತ್ರಿಕರು ಮಾಂತ್ರಿಕರ ಶಕ್ತಿ ಬಲ ಪಡ್ಕೊಳ್ತೈತೆ. ಅಂತ ಸಮಯದಲ್ಲಿ ದುಷ್ಟಶಕ್ತಿಗಳು ಭೈರವಿಗೆ, ಆ ಕುಟುಂಬಕ್ಕೆ ಏನಾದ್ರೂ ಅಪಾಯ ಉಂಟು ಮಾಡೋ ಅವಕಾಶ ಇರ್ತೈತೆ ಮಲ್ಲಿ. ಆ ಷಷ್ಠಗ್ರಹಕ್ಕೂ ಅಟೊಂದು ಕೆಟ್ಟ ದಿನ ನಮ್ಮವ. ಹೌದು, ದುಷ್ಟಶಕ್ತಿಗಳೆಲ್ಲ ಕಾಯ್ತಾ ಇರೋ ಅವುಗಳಿಗೆ ಅನುಕೂಲ ಆಗೋ ದಿವಸ. ಅವುಗಳ ತಾಂತ್ರಿಕ ಮಾಂತ್ರಿಕ ವಿದ್ಯೆಯಿಂದ ಏನು ಬೇಕಾದ್ರೂ ಮಾಡುವಂತ ತುಂಬಾ ಕೆಟ್ಟ ದಿವಸ ಅದು. ಅಂತ ಸಮಯದಾಗೆ ಭೈರವಿಗೆ ಜೊತೆಯಾಗಿದ್ದು ಕಾಪಾಡೋದು ಬಿಟ್ಟು ಹೋಗ್ತಾನಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅವನ್ನ ಹಿಂದಕ್ಕೆ ಕರ್ಸೋ ಪ್ರಯತ್ನ ಮಾಡೋದು ಒಳ್ಳೇದು. ಏನ್ ಮಾಡುಮ? ಶಿವನ ಆಜ್ಞೆ ಇಲ್ದೆ ಇರುವೆನೂ ಕಚ್ಚಲ್ಲ ಅಂತಾರೆ. ಅವ್ರನ್ನ ಕಾಪಾಡಕ್ಕೆ ಆ ಪರ್ಸಿವ ಇದಾನಲ್ವ ಮಾವ. ಅರ್ಜುನ್ ಮತ್ತೆ ನಾಡಿದ್ದು ಒತ್ತಾರೆಗೆನೆ ಬಂದ್ಬಿಡ್ತಾರ ಮಾವ. ನಾವ್ ಭಯ ಪಡೋದ್ ಬೇಡ ಮಾವ. ಹೌದಾ? ಹೇಗೆ? ಸೂಪರ್. ಆ ವಿಕೆಟ್ ತೆಗೆದ್ಬಿಟ್ರೆ ಮ್ಯಾಚ್ ನಮ್ ಕೈಗೆ ಬಂದ ಹಾಗೆ. ಮಾತೆ ಮಾತೆ ನೀವೇ ಏನಾದ್ರೂ ಮಾಡ್ಬೇಕು ಮಾತೆ. ಏನಾಯ್ತು? ನಮ್ ಬಾವ ಕೃಷ್ಣಯ್ಯ ಅವನ್ ಮಗಳು ಭೈರವಿನ ನನ್ನ ಮಗನ್ಗಲ್ದೆ ಬೇರೆ ಯಾರಿಗೂ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಆ ತರ ಮದ್ವೆ ನಡೆದೋದ್ರೆ ನನಗ ಆ ಮನೇಲಿ ಯಾವ ಹಕ್ಕು ಅಧಿಕಾರ ಇರೋದಿಲ್ಲ ಮಾತೆ. ಮುರ್ರಾ ಬಟ್ಟೆಗೂ ನನಗೂ ವ್ಯತ್ಯಾಸ ಇರೋದಿಲ್ಲ ಮಾತೆ. ನಮ್ ಬಾವ ಹಾಕೋ ಕನಿಕರದ ಭಿಕ್ಷೆಯಲ್ಲಿ ಬದುಕೋಗಿಂತ ಸಾಯೋದು ಮೇಲು ಮಾತೆ. ನೀನ್ ಸತ್ರೆ ದೇಶಕ್ಕೇನಾದ್ರೂ ನಷ್ಟನಾ? ಸಾವು ಯಾವತ್ತಿದ್ರೂ ತಪ್ಪಲ್ಲ, ಆದ್ರೆ ಸಾಯೋದ್ ಮಾತ್ರ ನೀನಲ್ಲ. ನಾನು ನಿನ್ ಮಾತು ಕೇಳೋಕೆ ಇಲ್ಲಿಗೆ ಬಂದಿಲ್ಲ. ಮಾತೇನ ಪರಿಹಾರ ಕೇಳೋಕ್ ನಾನು ಬಂದಿದ್ದೀನಿ. ಆ ಮದ್ವೆ ನಡೀದಿರೋ ಹಾಗೆ ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈಗ್ಲೇ ಏನಾದ್ರೂ ನೀವು ಮಾಡ್ಲೇಬೇಕು ಮಾತೆ. ನಿನ್ ಭಾವ ಕೃಷ್ಣಯ್ಯನ್ ವಿಷಯನ ನಾನ್ ನೋಡ್ಕೊಳ್ತೀನಿ. ಹೆದರ್ಕೋಬೇಡ, ಎದ್ದೇಳು. ನೋಡ್ಕೊಂತೀನಿ ಅಂದ್ರೆ ಯಾವ ಪಾರ್ಶ್ವಾಯುನೋ ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆಗಳು ಬರೋದಲ್ಲ ಮಾತೆ. ನಾನ್ ಸಂತೋಷವಾಗಿರ್ಬೇಕಂದ್ರು, ಬೆಳಿಬೇಕಂದ್ರು, ಅಧಿಕಾರ ನನ್ನ ಕೈಗೆ ಬರ್ಬೇಕಂದ್ರು ಎಲ್ಲದಕ್ಕೂ ಅಡ್ಡ ನಿಂತಿರೋದು ನಮ್ ಬಾವ ಮಾತೆ. ಆ ಅಡ್ಗೋಡೆನ ತೊಲಗಿಸು, ನಮ್ ಬಾವನ್ ಸಾಯಿಸ್ಬಿಡು ಮಾತೆ. ನಾನ್ ಯಾಕೆ ಸಾಯಿಸ್ಬೇಕು? ನೀನೇ ಸಾಯಿಸು. ನೀನೇ. ಏನೋ ಆವೇಶದಲ್ಲಿ ಹಾಗೆ ಅಂದ್ಬಿಟ್ಟೆ. ನಾನ್ ಸಾಯಿಸೋದಂದ್ರೆ ಏನ್ ಮಾತೆ? ಫಸ್ಟ್ ಟೈಮ್ ಯಾರೇ ಆದ್ರೂ ಹೆದರ್ತಾರೆ. ಒಂದ್ ಸಾರಿ ಮರ್ಡರ್ ಮಾಡಿದ್ರೆ ಎರಡನೇ ಸಾರಿಗೆ ಅಭ್ಯಾಸ ಆಗ್ಬಿಡತ್ತೆ. ಸಾಯಿಸ್ಬಿಡು. ಅಯ್ಯ ನೀನ್ ಇರಮ್ಮ ಸ್ವಲ್ಪ. ನೀವೇನ್ ಹೇಳ್ತೀರ ಮಾತೆ? ಸಾಯಿಸು ಅಂತ ಇದ್ದೀನೋ, ಅರ್ಥ ಆಗ್ಲಿಲ್ವಾ? ಆ ಕೆಲ್ಸ ನನ್ನಿಂದ ಆಗಲ್ಲ. ನಾನ್ ಮಾಡ್ಲಾರೆ. ನನ್ ಕೈಯಲ್ಲಾಗಲ್ಲಪ್ಪ. ಯಾಕೋ ಭಯ ಪಡ್ತಿದ್ಯಾ? ನಿನ್ ಹಿಂದೆ ನಾವಿದ್ದೀವಲ್ಲ. ಬರೋ ಅಮಾವಾಸ್ಯೆ ದಿನ ಷಷ್ಠಕೂಟದಲ್ಲಿ ನನ್ ಶಕ್ತಿಗೆ ಬಲ ಬರುತ್ತೆ. ಆ ದಿನ ನನ್ ಶಕ್ತಿನ ಆ ದೈವ ಶಕ್ತಿ ಕೂಡ ತಡೆಯೋಕ್ಕಾಗೋದಿಲ್ಲ.
ಮಾವನ್ ಸಾವ್ಗೆ ಅವತ್ತೇ ಮುಹೂರ್ತ. ನಿನ್ ಮಾತೆ ಹೇಳ್ತಾ ಇದ್ದಾರಲ್ಲ, ನಿನ್ ಪ್ರತಾಪ ತೋರ್ಸೋದಕ್ಕೆ ರೆಡಿಯಾಗಿರು. ಹೋಗು. ಮಾತೆ, ನಾನ ಕೆಲ್ಸನ? ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ ಮಾಡು. ನಿನ್ನಿಂದ ಆಗ್ಲಿಲ್ಲ ಅಂದ್ರೆ ಹೇಳು, ಹೇಗ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಹೋಗು. ಮಾತೆ, ಇನ್ನೊಂದು ವಿಷಯ ಮಾತೆ. ಏನದು? ಆ ಮನೇಲಿರೋ ಹಾವು ಅದ್ರ ವಿಷಯನ ಹೊರಗೆ ಹೇಳಿದ್ರೆ ನನ್ನ ಕಚ್ಚಿ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಿದೆ ಮಾತೆ. ಹಮ್ ಹಠ, ಹಮ್ ಹಠ. ತಗೋ. ಇದು ನಿನ್ ಹತ್ರ ಇರೋವರೆಗೂ ಅದು ನಿನ್ನೇನು ಮಾಡೋದಿಲ್ಲ. ಈ ತಾಯ್ತ ನಿನ್ನನ್ನ ಕಾಪಾಡುತ್ತೆ, ಅದನ್ನ ಹೆದರಿಸುತ್ತೆ. ಹೋಗು, ಹೋಗು. ಆಗ್ಬೋದು ಮಾತೆ, ಬರ್ತೀನಿ. ನಮ್ಮ ಕೆಲ್ಸ ಆಗೋದಕ್ಕೆ ಇವನನ್ನ ರೆಡಿ ಮಾಡಿದ್ವಿ ಅಂತ ಆಯ್ತು. ಮಾಡ್ಬೇಕಲ್ಲ ಮತ್ತೆ. ಭರಿ, ವಿಶ್ವಂಭರಿ.